ನಮಸ್ತೆ ರೈತ ಬಾಂಧವರೇ. ಈ ಒಂದು ವಿಡಿಯೋಲಿ ನಾವು ಸ್ಪ್ರೇ ಮಾಡೋದನ್ನು ನೋಡ್ಬೋದು ನೀವು. ಇದು ಗಿಡಕ್ಕೆ ಗೊಬ್ಬರ ಕೊಟ್ಟಿದೆ. ಬಿಸಿಲು ಜಾಸ್ತಿ ಇರೋದ್ರಿಂದ ಸ್ವಲ್ಪ ಗ್ರೀನ್ ಮ್ಯಾಟ್ ಮೇಂಟೈನ್ ಮಾಡಿದ್ದೀವಿ. ನೆಕ್ಸ್ಟ್ ಒಂದು 2-3 ಮಳೆ ಆದಮೇಲೆ ಗಿಡ ಎಲ್ಲ ಒಂದು ಸರಿ ವರ್ಷಕ್ಕೊಂದು ಸರಿ ಏನು ಟ್ರ್ಯಾಕ್ಟರ್ ಓಡಿಸ್ಬೇಕಲ್ಲ, ಆ ಟೈಪಲ್ಲಿ ಸ್ವಲ್ಪ ಇದು ಮಾಡಿದರೆ ಅದು ಹಸಿರೆಲ್ಲ ಗೊಬ್ಬರ ಕನ್ವರ್ಟ್ ಆಗುತ್ತೆ. ಇವಾಗ ಬಿಸಿಲಿಗೆ ಏನು ನಮ್ಗೆ ಗ್ರೀನ್ ಮ್ಯಾಟ್ ಬೇಕಾ, ಗ್ರೀನ್ ಮ್ಯಾಟ್ ಇದೆ. ಮೇಲೆ ಗಿಡದಲ್ಲಿ ಸ್ವಲ್ಪ ಕುಂಚಿಗೆಲ್ಲ ಒಣಗೋ ಟೈಪಲ್ಲಿ ಸ್ವಲ್ಪ ಕಾಣ್ತಾ ಇರೋದ್ರಿಂದ ನಾವು ಮೇಲ್ಗಡೆ ಸ್ಪ್ರೇ ತಗೊಂಡಿದ್ದೀವಿ. ಈ ಸ್ಪ್ರೇಯಿಂದ ಇವಾಗ ಏನು ಹರಳಿದೆ ಅದು ಹರಳು ನಿಂತು ಬೆಳೆ ಕನ್ವರ್ಟ್ ಆಗಬೇಕು. ಹರಳು ಡ್ರಾಪು ಕಡಿಮೆ ಆಗುತ್ತೆ. ಯಾಕಂತಂದರೆ ಇವಾಗ ಪೋಷಕಾಂಶ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ದೀವಿ. ಇವಾಗ ಕೆಂಪು ಜಿಗಿ ಸ್ವಲ್ಪ ಕಾಟ ಈ ಬೇಸಿಗೆಯಲ್ಲಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಅದು ಕೆಂಪು ಜಿಗಿ ಕಡಿಮೆ ಆಗೋದಕ್ಕೋಸ್ಕರ ಒಂದು ಸ್ಪ್ರೇ ತಗೊಂಡಿದ್ದೀವಿ. ಒಂದು ಕಾಂಬಿನೇಷನ್ ಆಫ್ 3 ಸ್ಪ್ರೇ ತಗೊಂಡಿದ್ದೀವಿ. ಆ 3 ಸ್ಪ್ರೇ ಕಾಂಬಿನೇಷನಲ್ಲಿ ಬೇವಿನ ಎಣ್ಣೆ ಕೂಡ ಇದೆ. ಹಂಗಾಗಿ ನೆಕ್ಸ್ಟ್ ಇವಾಗ ಬರೋ ದಿನಗಳಲ್ಲಿ ಅದು ಕುಂಚಿಗೆ ಹೇಗೆ ಸೆಟ್ಟಿಂಗ್ ಬಂದಿದೆ ಮತ್ತು ಬೆಳೆ ಕನ್ವರ್ಷನ್ ಹೇಗಾಗಿದೆ ಅಂತಂದ್ಬಿಟ್ಟು ಇನ್ನೊಂದು ವೀಡಿಯೋ ಮಾಡ್ತೀನಿ ನಾನು. ಸದ್ಯಕ್ಕೆ ಇವಾಗಲೂ ಸ್ಪ್ರೇ ಮಾಡಿಸೋ ಒಂದು ಅವಕಾಶ ರೈತರಿಗಿದೆ. ಇವಾಗ ಮಾಡಿಸ್ಕೊಬೋದು ಬೇಕಾದರೆ. ಈ ವಾತಾವರಣಕ್ಕೆ ಏನದರಿಂದ ಹಾನಿ ಆಗ್ತಾಯಿದೆ ಅದು ಕಂಟ್ರೋಲ್ ಮಾಡಿ ಬೆಳೆಯೋಕ್ಕೋಸ್ಕರ ಏನು ಮಾಡಬೇಕು ಅನ್ನೋದೊಂದು ದೃಷ್ಟಿಯಿಂದ ನಾವು ಈ ಹತೋಟಿ ಕ್ರಮ ನಾವು ವಹಿಸಿದರೆ ಒಳ್ಳೆಯದಾಗ್ತಾ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಧನ್ಯವಾದಗಳು.